ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಎಲ್ಲರೂ ಹೇಗಿದ್ದೀರಿ? ನಾವಂತೂ ಚೆನ್ನಾಗೇ ಇದ್ದೀವಿ ನೋಡ್ರಿ. ಕೆಲ್ಸಕ್ಕೆ ಹೋಗಿ ಬಂದು ಇದು ಸಾಯಂಕಾಲ ವೀಡಿಯೋ ರೀ. ಇದು ಬಂದುಬಿಟ್ಟು ನಾನು ಕೆಲ್ಸಕ್ಕೆ ಹೋಗಿ ಬಂದಿದ್ದೀನಿ. ಬೆಳಿಗ್ಗೆ ಎಲ್ಲ ನಾನು ಬಾಕ್ಸ್ ಕಟ್ಕೊಂಡು ಮನೆಯಲ್ಲೆಲ್ಲ ಕೆಲಸ ಮಾಡ್ಕೊಂಡು ಹೋಗಿದ್ದೀರಿ. ಆದರೆ ಕೆಲಸ ಎಷ್ಟು ಮಾಡಿದ್ರೂ ಅಡುಗೆ ಮನೆಗೆ ಮಾತ್ರ ಕೆಲಸ ಮುಗಿಯೋದಿಲ್ಲ ರೀ. ಯಾಕೆಂದರೆ ಇಂಪಾರ್ಟೆಂಟೇ ಅಡುಗೆ ಮನೆ. ಎಷ್ಟು ಎಲ್ಲಿ ತೊಳಿ ತಿಕ್ಕು ಏನು ಮಾಡಿದರೂ ಸಹ ಅಡುಗೆ ಮನೇಲಿ ಮಾತ್ರ ಹಾಗೆ ಇರ್ತೈತೆ. ನಾನು ಕೆಲ್ಸಕ್ಕೆ ಹೋಗಿ ಬಂದು ಈಗ ಒಂದ್ಸರಿ ಎಲ್ಲ ಗ್ಯಾಸ್ ಕಟ್ಟೆ ಮೇಲೆ ಬಿದ್ದಿರೋವಂಥ ಅನ್ನ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ರೀ. ಯಾಕಂದರೆ ಈಗ ಸಾಯಂಕಾಲ ಅಡುಗೆ ಮಾಡಬೇಕು. ಇವೆಲ್ಲ ಕ್ಲೀನ್ ಮಾಡ್ಕೊಂಡಿಲ್ಲಂದರೆ ಇನ್ನು ಅಡುಗೆ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಏನು ಮಾಡಬೇಕಂತ ತಲೆ ಓಡೋದಿಲ್ಲ. ಅದಕ್ಕೆ ಇನ್ನು ಅಡುಗೆ ಮಾಡ್ಕೊಳ್ಳೋಣ ಅಂತೇಳಿ ಇನ್ನು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ಬಾರ್ಲಾಕ್ಕೊಂಡು ಒಂದ್ಸರಿ ಕಸ ಬಳ್ಕೊಂಡು ಬರೋಣ. ಮಕ್ಕಳೆಲ್ಲ ಸಾಮಾನೆಲ್ಲ ಅರಿವಿ ಬಿಟ್ಟಿದ್ದಾರೆ ಮಧ್ಯಾಹ್ನ. ಇನ್ನು ಅವೆಲ್ಲ ತೆಗಿತಾ ಇದ್ದೀನಿ. ತೆಗೆದು ಕಸ ಎಲ್ಲ ನೀಟಾಗಿ ಬಳ್ಕೊಂಡು ಮನೆ ಕ್ಲೀನ್ ಇದ್ರೆ ರೀ ಮನ್ಯಾಗ ಅಡುಗೆ ಮಾಡೋಕ್ಕೂ ಸ್ವಲ್ಪ ಮನಸ್ಸು ಬರ್ತೈತೆ. ಮನೆ ಏನನ್ನ ಕಸ ಭಾಳ ಬಿದ್ದಿದ್ರೆ ಮನೆ ಕೆಲಸ ಮಾಡೋಕ್ಕೂ ಆಗೋಲ್ಲ. ಏನೋ ಒಂಥರ ಇರಿಟೇಷನ್ ಅನ್ನಿಸುತ್ತಾ. ಅದಕ್ಕೆ ಫಸ್ಟು ಎಲ್ಲ ಮನೆಗೆಲ್ಲ ಕೆಲಸ ಮುಗಿಸ್ಕೊಂಡು ಆವಾಗ ಸ್ವಲ್ಪ ಏನನ್ನ ಮಾಡಿದರೆ ಅಂದ್ಕೊಂಡಿದ್ದ ಕೆಲಸ ಸ್ವಲ್ಪ ನೀಟಾಗಿ ಮಾಡ್ತೀವಿ. ಕಸ ಎಲ್ಲ ಗುಡಿಸಿ ಆದಮೇಲೆ ಇನ್ನು ಅಡುಗೆ ಮಾಡೋಣ ಅಂದ್ಕೊಂಡೆ ರೀ. ಇನ್ನು ಅಷ್ಟರಲ್ಲಿ ನನ್ನ ಮಗಳು ನೆನಪು ಬಂದಳು. ಪ್ರತಿದಿನ ನಾನು ಮಕ್ಕಳಿಗೆ ಏನು ಹೇಳ್ಕೊಡ್ತಾ ಇಲ್ಲಲ್ಲ, ನೋಡೋಣ ಕಲ್ತಿದ್ದೆಲ್ಲ ಸ್ವಲ್ಪ ನೆನಪಿದ್ದಾವೇನೋ ಅಂತೇಳಿ ನಾನು ನಮ್ಮ ದೊಡ್ಡ ಮಗಳಿಗೆ ಬರೆಸ್ತಾ ಇದ್ದೀನಿ. ನಮ್ಮ ದೊಡ್ಡ ಮಗಳು ಬರೆಯೋಕ್ಕೆ ಕೂತ್ಕೊಳ್ಳೋವರೆಗೆ ಸ್ವಲ್ಪ ಅಳ್ತಾಳೆ ರೀ. ಬರೆಯಲ್ಲ ಅಂತ ಭಾಳ ಅಳ್ತಾಳೆ. ಬರೆಯೋಕ್ಕೆ ಕುಂತಾಳಂದರೆ ನೀಟಾಗಿ ಬರೀತಾಳೆ. ಇನ್ನು ತಾನು ಕುಂತಿದ್ದು ನೋಡಿ ಅವ್ರ ತಂಗಿ ಸಹ ಬರಿತೀನಿ ಅಂತೇಳಿ ಕೂತ್ಕೊಂಡಿದ್ದಾಳೆ ರೀ. ನಾನು ಅವ್ರ ಅಕ್ಕಗೆ ಬರಿ ಅಂತ ಹೇಳ್ತಾ ಇದ್ದರೆ ತಾನು ನೋಡಿ ಬರಿತಾ ಇದ್ದಾಳೆ ರೀ. ಅಂದರೆ ತನಗೆ ಬರೆಯೋಕ್ಕೆ ಏನು ಬರೋಲ್ಲ, ಹೇಳ್ತಾ ಇದ್ದಾಳೆ. ಅಮ್ಮ ನಾನು ಬರಿತಾ ಇದ್ದೀನಿ ನೋಡು ನೋಡು ಅಂತ ಹೇಳ್ತಿದ್ದಾಳೆ. ನಾನು ತನ್ನ ಬುಕ್ಕನ್ನು ನೋಡ್ತಾ ಇಲ್ಲ ರೀ. ತಾನು ಚೀರಿ ಹೇಳ್ತಾ ಇದ್ದಾಳೆ, ನಾನು ಬರಿತಿದ್ದೀನಿ ನೋಡಮ್ಮ ನೋಡು ಅಂತ. ಇನ್ನು ಅಮ್ಮನ ಬುಕ್ ನೋಡಿ ಚೆನ್ನಾಗಿ ಬರ್ದು ಸೂಪರ್ ಅಂತಂದರೆ ಇನ್ನು ಅವಾಗ ಅಮ್ಮ ಸಮಾಧಾನ ಆಗ್ತೈತೆ ರೀ. ಚೆನ್ನಾಗಿ ಬರ್ದಿಲ್ಲ ಅಂದರೂ ಮತ್ತು ಅದಕ್ಕೂ ಅಳ್ತಾಳೆ. ಚಿಕ್ಕ ಮಕ್ಕಳಲ್ಲ, ಇನ್ನು ಅವ್ರು ಏನು ಹೇಳ್ತಾರೆ ನಾವು ಅದನ್ನೇ ಕೇಳಬೇಕಿನ್ನು. ಇನ್ನು ತನಗೆ ಹೇಳ್ಕೊತಾನೆ ಇನ್ನು ಅವ್ರ ಅಕ್ಕಗೆ ಹೇಳಿ ಕೊಡ್ತಾಯಿದ್ದೀನಿ. ನಮ್ಮ ದೊಡ್ಡ ಮಗಳು ಚೆನ್ನಾಗಿ ಓದ್ತಾಳೆ ರೀ. ಒಂದು ಸರಿ ಏನನ್ನ ಹೇಳ್ಕೊಟ್ಟಿವಂದರೆ ನೆನ್ಪಿಟ್ಕೊತಾಳೆ. ಒಂದು ವೇಳೆ ಆಗಿಲ್ಲ ಅಂದರೆ ಒಂದು 2-3 ಸರಿನ ಹೇಳ್ಕೊಟ್ಟಾಗ ಚೆನ್ನಾಗಿ ಕಲಿತಾಳೆ. ಕೆಲ್ಸಕ್ಕೆ ಹೋಗಿ ಬಂದು ಇವೆಲ್ಲ ಮಾಡಬೇಕಂದ್ರೆ ಸುಸ್ತು ಅನ್ನಿಸುತ್ತೆ. ಇನ್ನೇನು ಮಾಡಬೇಕು, ಮಾಡಿಲ್ಲ ಅಂದರೆ ನಮ್ಮ ಮಕ್ಕಳು ಶಿಸ್ತು ಕಲಿಯೋದಿಲ್ಲ. ಇನ್ನು ನಾವೆಷ್ಟೇ ಕಷ್ಟ ಅನಿಸಿದ್ರು ಸಹ ಸ್ವಲ್ಪ ಮಕ್ಕಳ ಸಲುವಾಗಿ ಟೈಮ್ ಸ್ಪೆಂಡ್ ಮಾಡಲೇಬೇಕು. ಇವಾಗ ನಾವು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂಥೇಳಿ ನಾವು ಮಕ್ಕಳ ಸಲುವಾಗಿ ಟೈಮ್ ಸ್ಪೆಂಡ್ ಮಾಡಿ ಅವ್ರು ಏನು ಮಾಡ್ತಾರೆ, ಅವ್ರಿಗೇನು ಇಂಟ್ರೆಸ್ಟು, ಅವ್ರೇನು ಬರೆಯೋಕ್ಕೆ ಇಷ್ಟಪಡ್ತಾರೆ ಅವೆಲ್ಲ ಸ್ವಲ್ಪ ಆಲೋಚನೆ ಮಾಡಿ ಅವ್ರಿಗೇನನ್ನ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ನಾವು ಅಂದರೆ ಮುಂದಿನ ದಿನಗಳಲ್ಲಿ ನಮಗೇನು ಚಿಂತೆ ಇರಲ್ಲ ರೀ. ಭಾಳ ಪೇರೆಂಟ್ಸ್ ಹೇಳ್ತಾರೆ ಮಕ್ಕಳಿಗೆ ಹೇಳ್ಕೊಡೋದು ಕಷ್ಟ, ಮಕ್ಕಳಿಗೆ ಏನನ್ನ ಹೇಳ್ಕೊಟ್ಟಾಗ ಅವ್ರು ಕಲಿಯೋದೇ ಇಲ್ಲ, ನಮ್ಮ ಮಕ್ಕಳು ಸ್ಕೂಲಾಗ ಏನು ಓದೋದೇ ಇಲ್ಲಂತೆ, ಏನು ಬರೆಯೋದೇ ಇಲ್ಲಂತೆ, ಅವ್ರ ಮಿಸ್ಸು ಸರಿ ಹೇಳ್ಕೊಡಲ್ಲ, ಬರೀ ನಾವು ಇದೇ ಹೇಳ್ತೀವಿ. ಆದರೆ ನಾವು ಮನೆಯಲ್ಲಿ ಸ್ವಲ್ಪ ಮಕ್ಕಳಿಗೆ ಹೇಳ್ಕೊಟ್ರೆ ಅವ್ರಿಗೆ ಅದು ಈಸಿ ಅನಿಸುತ್ತೆ. ಅದು ಬಿಟ್ಟು ನಾವು ಸ್ಕೂಲಿಗೆ ಕಳಿಸಿ ಒಂದೇ ಸರಿ ಅವ್ರಿಗೆ ಏನು ಬರ್ಲಾರಂಗೆ ಇದ್ದಾಗ ನಾವು ಯಾವ ಸ್ಕೂಲಿಗೆ ಕಳಿಸ್ತೀವಿ ಆ ಸ್ಕೂಲ್ ಹೆಸರು, ಅವ್ರಿಗೆ ಯಾರು ಹೇಳ್ಕೊಡ್ತಾರೋ ಅವ್ರ ಮಿಸ್ ಹೆಸರು ಹೇಳಿ ಬೈತೀವಿ. ಹಂಗೆ ಬೈಲಾರೋ ಮುಂಚೆ ನಾವು ಸ್ವಲ್ಪ ಮನೆಯಲ್ಲಿ ಮಕ್ಕಳಿಗೆ ಹೇಳ್ಕೊಟ್ಬಿಟ್ರೆ ಕಷ್ಟ ಅನಿಸಲ್ಲ, ಅವ್ರಿಗೆ ಈಸಿ ಅನಿಸುತ್ತಾ. ಇನ್ನು ಆಮೇಲೆ ನನ್ನ ಮಗಳು ಒಂದು ಸೈಡ್ ಬರಿತಾ ಇದ್ದಾಳೆ. ಇನ್ನು ಅಡುಗೆ ಮಾಡೋಣ ಅಂತ ಹೋಗಿದ್ದೆ. ಅಡುಗೆ ಮನೆಯಲ್ಲಿ ನೋಡ್ತಿದ್ದೀನಿ ಅನ್ನ ಇದೆ. ಅಂದರೆ ನಮ್ಮ ಮಕ್ಕಳು ಆಗಲೇ ಉಂಡು ಬಿಟ್ಟಿದ್ರಂತೆ ನಮ್ಮ ತಂಗಿ ಮನೆಯಲ್ಲಿ. ಇನ್ನು ಯಾಕೆ ಬಿಡು ನಮ್ಮಿಬ್ಬರಿಗೆ ಏನಂತ ನನಗೆ ನಮ್ಮ ಯಜಮಾನ್ರಿಗೆ ಆಗೋಷ್ಟು ಅಡುಗೆ ಇತ್ತು ರೀ. ಇನ್ನು ಅದೇ ಊಟ ಮಾಡೋಣ ಅಂತೇಳಿ ಇನ್ನು ನಮ್ಮ ಮಗಳದು ಬರೆಯೋದು ಮುಗೀತು ರೀ. ನಮ್ಮ ಯಜಮಾನ್ರು ಬಂದರು. ಇನ್ನು ಅವರು ಮುಖ ತೊಳ್ಕೊಂಡು ಬಂದರು. ಇನ್ನು ನಾವು ಊಟಕ್ಕೆ ಕೂತ್ಕೊಂಡಿವಿ. ನಾವು ಊಟ ಮಾಡ್ತಾಯಿದ್ರೆ ನಮ್ಮ ಮಕ್ಕಳು ಒಂದು ಸೈಡ್ ಆಡ್ತಾ ಇದ್ದಾರೆ ರೀ. ಇನ್ನು ಅವ್ರು ಮಕ್ಕೋರಿ ಅಂದರೆ ಇಲ್ಲಮ್ಮ ನಾವು ಸ್ವಲ್ಪ ಹೊತ್ತು ಆಡ್ಕೊತೀವಿ ಅಂದರು. ಇನ್ನು ಅಷ್ಟರಲ್ಲಿ ನಾವು ಊಟನೂ ಮುಗಿತೆ ತೊಳಿ ಇನ್ನೇನು ಹಾಸಿಗೆ ಹಾಕ್ಬಿಟ್ರೆ ಮಕ್ಕಳು ಮಕ್ಕೊಂಬಿಡ್ತಾರೆ ಅಂತೇಳಿ ಇನ್ನು ಊಟ ಮುಗೀತು. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸ್ ಮಾಡಿ ಕೊಡು ಅಂದರು. ಯಾಕೆ ಅಂತ ಕೇಳಿದಾಗ ಇಲ್ಲಿ ಹಿಂಗೆ ಹೊಟ್ಟೆಯಲ್ಲಿ ಸ್ವಲ್ಪ ಸಂಕಟ ಆಗುತ್ತಾ ಅಂತ ಹೇಳಿದ್ಕೆ ಇನ್ನು ಜ್ಯೂಸ್ ಮಾಡ್ತೀರಿ. ನಮ್ಮ ಮಗಳು ದೊಡ್ಡ ಮಗಳು ಮಕ್ಕೊಂಬಿಟ್ಟಿದ್ದಾಳೆ, ಆದರೆ ಸಣ್ಣ ಮಗಳಿಗೆ ಇನ್ನೂ ನಿದ್ದೆ ಬಂದಿಲ್ಲ. ಜ್ಯೂಸ್ ಮಾಡಿದ್ದೀನಿ. ನಮ್ಮ ಯಜಮಾನ್ರು ಎಲ್ಲರನ್ನ ಕರೀತಾರೆ ಜ್ಯೂಸ್ ಕುಡಿಯೋಕ್ಕೆ. ಇನ್ನು ಜ್ಯೂಸ್ ಮಾಡಿ ಕುಡಿಯುವಾಗ ನಾನು ನಿಂತಿದ್ದೆ.
ನಮ್ಮ ಯಜಮಾನ್ರು ಎದಕ್ಕೆ ನಿಂತು ಹೋಗಿ ಒಂದು ಸೈಡ್ ಕೂತ್ಕೊಂಡನ್ನ ಕುಡಿ ಹಂಗೆ ನಿಂತ್ಕೊಂಡು ಕುಡಿಬೇಡ ಅಂದರೆ ಇನ್ನು ನಾನು ಕೂತ್ಕೊಂಡು ಕುಡ್ದೆ ರೀ. ಇದೇ ನನ್ನ ಈವ್ನಿಂಗ್ ರೊಟೀನ್ ರೀ.